ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಸಿಸ್ಟರು ಕ್ವಶನ್ ಕೇಳಿದ್ದಾರೆ, ನಾನು ಆನ್ಸರ್ ಮಾಡೋಕ್ಕಂತ ಅವ್ರಿಗೆ ವೀಡಿಯೋ ಮಾಡ್ತಾ ಇರೋದು. ಅವ್ರ ಚಾನಲ್ ನೇಮ್ ಬಂದು ನಂದಿನಿ AP ವ್ಲಾಗ್ಸ್ ಅಂತ. ಅವತ್ತು ಹೋಳಿ ಹಬ್ಬ ದಿವಸ ನಾನು ಸ್ವಲ್ಪ ಫ್ರೀ ಟೈಮ್ ಸಿಕ್ತು ಅಂತ ಕೂತ್ಕೊಂಡಿದ್ದೆ. ಆವಾಗ ಇವರು ವಿಡಿಯೋ ಬಂತು. ಯಾವಾಗಲೂ ವ್ಲಾಗ್ ಮಾಡೋರು, ತುಂಬ ಚೆನ್ನಾಗಿ ಮಾಡೋರು. ಸರಿ ಆಯಿತು ಅಂತ ಅವ್ರು ವ್ಲಾಗ್ಸ್ ನೋಡ್ತಾ ಇದ್ದೆ. ಅವತ್ತೇನು ವೀಡಿಯೋ ಮಾಡಿದ್ರು ಅಂದರೆ ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಅಂತ ಮಾಡಿದರು. ಎಲ್ಲರಿಗೂ ಟಿಪ್ಸ್ ಸಿಗುತ್ತೆ ಅಂತ ಒಂಥರ ವ್ಲಾಗ್ ಮಾಡಿದರು, ಯೂಟ್ಯೂಬ್ ಬಗ್ಗೆ ಏನಂತ ತಿಳ್ಕೊಳಕ್ಕೆ ಅಂತ. ನಾನು ಹೋಗಿ ನೋಡಿದೆ. ಅವರು ವ್ಲಾಗಲ್ಲಿ ಹೇಳ್ತಾ ಇದ್ರು, ಇನ್ಸ್ಟಾಗ್ರಾಮಲ್ಲಿ ಯಾರೋ ಹೊಸ ಫ್ರೆಂಡ್ ಆದರು, ಅವ್ರಿಗೆ ಡೌಟ್ ಇತ್ತು, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಕೇಳ್ತಾ ಇದ್ವಿ, ನಾನು ಫುಲ್ ಇಂಟ್ರೆಸ್ಟಾಗಿ ಸಕ್ಕತ್ತಾಗಿ ಮಾತಾಡ್ಕೊಂಡು ಬರ್ತಾಯಿದ್ರು. ಬಂದಾಗ ಸಡನ್ನಾಗಿ ಆ ವ್ಲಾಗ್ಸಲ್ಲಿ ಹಂಗೆ ಸ್ಲೋ ಆಗಿಬಿಟ್ರು. ಏನಂದರೆ ಸಬ್ಸ್ಕ್ರೈಬ್ಗೆ ಹೇಳ್ಬಾರ್ದು, ವ್ಯೂವರ್ಸ್ ಅಂತ ಕೇಳಬಾರ್ದು ಅಂತ ಏನೋ ಹೇಳಿದ್ರು. ಸರಿ ಆಯಿತು, ಅದೆಲ್ಲ ಹೇಳ್ದಾದ್ಮೇಲೆ ಕೊನೆಯಲ್ಲಿ ಒಂದು ಡೈಲಾಗ್ ಕೊಡಿದ್ರು, ನಿಮ್ಗೇನೇ ಡೌಟ್ ಇದ್ರು ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ. ನಾನೇನು ಮಾಡಿದೆ, ಡೌಟ್ ಅಂದರೆ ಮೊದಲೇ ಕೇಳ್ತೀನಲ್ಲ ನಾನು ಕೇಳಿದೆ, ನಿಮಗೆ ಸಬ್ಸ್ಕ್ರೈಬ್ ಅಂತ ಹೇಳ್ಬಾರ್ದು ಯಾರು ಅಂತ ಹೇಳಿದ್ದು ಅಂತ ನಾನು ಕಮೆಂಟ್ ಮಾಡಿದೆ. ಅದ್ರಿಗೆ ಅವ್ರು ಭಯ ಬಿದ್ದುಬಿಟ್ಟು ಮತ್ತೆ ಅವ್ರ ವೀಡಿಯೋನ ಒಂದಕ್ಕೆ 2 ಸಲ ಹೋಗಿ ನೋಡ್ಕೊಂಬಂದು ಮತ್ತೆ ನನಗೆ ಕಮೆಂಟ್ ಹಾಕಿದ್ರು, ನಾನು ಸಬ್ಸ್ಕ್ರೈಬ್ ಅಂತ ಹೇಳಿಲ್ಲ, ವ್ಯೂವರ್ಸ್ ಅಂತ ಹೇಳಿದೆ, ನಾನು ವ್ಯೂವರ್ಸ್ಗೆ ಹೇಳ್ಬಾರ್ದು ಅಂತ ಹೇಳಿದೆ ಅಂತ. ಸರಿ, ನಾನು ಮತ್ತೆ ಅವ್ರು ಕಮೆಂಟ್ ಮಾಡಿದೆ, ವ್ಯೂವರ್ಸ್ ಅಂತ ಯಾರು ಹೇಳ್ಬಾರ್ದು ಅಂತ ನಿಮ್ಗೆ ಹೇಳಿದ್ದು ಅಂತ ನಾನು ಕೇಳಿದೆ. ಅದ್ರಿಗೆ ಅವರು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟು ಮತ್ತೆ ಹೋಗ್ಬಿಟ್ಟು ಅವ್ರ ವೀಡಿಯೋಸ್ ನೋಡಿದ್ದಾರೆ. ಮತ್ತೆ 2-3 ಸಲ ನಾನೇನಾದರೂ ತಪ್ಪು ಮಾಡಿದ್ದೀನಿ ಅಂತ ನೋಡಿದ್ದಾರೆ. ನೋಡಿಬಿಟ್ಟು ಮತ್ತೆ ಬಂದು ನನ್ನ ಹತ್ರ ಕಮೆಂಟ್ ಹಾಕಿದ್ದಾರೆ, ನನಗೆ ನೀವು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ, ನೀವು ದಯವಿಟ್ಟು ಹೇಳಿ ಅಂತ ಕೇಳಿದ್ರು. ನಾನು ಅವ್ರಿಗೆ ಏನಕ್ಕೆ ತಲೆಯಲ್ಲಿ ಹುಳ ಬಿಡಬೇಕು ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಸರಿ, ಏನಕ್ಕೆ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಅಂತ ಭಯ ಬೀಳಬೇಡಿ, ನೀವು ಆರಾಮಾಗಿ ಕೆಲಸ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಸುಮ್ಮನೆ ಆಗ್ಬಿಟ್ಟು ನಾನು ಬಂದುಬಿಟ್ಟೆ. ಮತ್ತು ಅವ್ರೇನು ಮಾಡಿದ್ರು, ನನ್ನ ವೀಡಿಯೋಗೆ ನೋಡಿಬಿಟ್ಟು ಕಮೆಂಟ್ ಮಾಡಿದ್ರು, ನನ್ನ ವೀಡಿಯೋಗೆ ಬಂದುಬಿಟ್ಟು ಇವತ್ತು ಮಾಡಿರೋ ವೀಡಿಯೋಲಿ ನಾನೇನು ಮಿಸ್ಟೇಕ್ ಮಾಡಿದ್ದೀನಿ, ದಯವಿಟ್ಟು ಇವತ್ತು ವೀಡಿಯೋ ಮಾಡಿ ಹಾಕಿ ಅಂತ. ನಾನು ಅವ್ರಿಗೆ ಮತ್ತೆ ರಿಪ್ಲೈ ಏನು ಕೊಟ್ಟೆ ಅಂದರೆ, 2 ದಿವಸ ಬಿಟ್ಟು ನಿಮ್ಮ ವೀಡಿಯೋನ ಪಕ್ಕ ಮಾಡ್ತೀನಿ, ಸ್ವಲ್ಪ ಕೆಲಸದಲ್ಲಿ ಇದ್ದೀನಿ ಅಂತ. ಆವತ್ತು ಹೋಳಿ ಹಬ್ಬ ಎಲ್ಲ ಫುಲ್ಲು ನಾವು ಹೋಳಿ ಹಚ್ಕೊಂಡು ಜಾಲಿಯಾಗಿದ್ವಿ. ಸರಿ ಆಯಿತು ಅಂತ ನಾನು 2ನೇ ಕಮೆಂಟ್ ಮಾಡಿದೆ, ಇವತ್ತು ಮಾಡೋಕ್ಕಾಗಲ್ಲ, ಬ್ಯುಸಿ ಇದ್ದೀನಿ, ನಾನು ಮಾಡ್ತೀನಿ ಅಂತ. ಮತ್ತೆ ಅವರು ಕಮೆಂಟ್ ಮಾಡಿದ್ರು, ಪ್ಲೀಸ್ ಇವತ್ತು ಮಾಡಿ ಅಂತ. ಅದಾದಮೇಲೆ ನಾನು ಮತ್ತೆ ಅವ್ರು ಕಮೆಂಟ್ ಮಾಡಿದೆ, 2 ದಿವಸ ಬಿಟ್ಟು ನಾನು ನಿಮ್ಮ ಪಕ್ಕ ಮಾಡ್ತೀನಿ, ಮಾಡದೇ ಇರೋಲ್ಲ ಅಂತ. ಅವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಹತ್ರ ಅವರು ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ಉತ್ತರ ಹೇಳ್ತೀನಿ, ತಿಳ್ಕೊಳ್ಳಿ, ನೀವೇನು ಮಿಸ್ಟೇಕ್ ಮಾಡಿದ್ರಿ ಅಂತ. ನಿಮ್ಮೆಲ್ಲ ವ್ಲಾಗ್ಸಲ್ಲಿ ನಾನು ನೋಡಿದಾಗ ನೀವು ಒಂದೊಂದು ವ್ಲಾಗ್ಸ್ ಮಾಡೋವಾಗ 5 ನಿಮಿಷ ಹಂಗೆ ಸ್ಟಕ್ ಆಗಿಬಿಡ್ತೀರಾ. ಮತ್ತೆ ನಾವೇನಾದರೂ ಮಾತಾಡಿದ್ವಾ, ತಪ್ಪಾಗಿ ಏನಾದರೂ ಮಾತಾಡಿದ್ವಾ ಅಂತ ತಿಳ್ಕೊಂಡು ಮತ್ತೆ ಮೂವ್ ಮಾಡ್ತೀರಾ. ತುಂಬ ದೊಡ್ಡ ಮಿಸ್ಟೇಕ್ ಅದು ನಿಮ್ಮದೇ, ಅರ್ಥ ಆಯ್ತಾ? ಇವಾಗ ಒಬ್ರಿಗೆ ಬಂದು ವೀಡಿಯೋಸ್ ನೋಡ್ತಾ ಇದ್ರೆ ಏನಾದರೂ ಡೌಟ್ ಇದ್ದರೆ ಕೇಳಿ ಅಂತ ಕೇಳಿಬಿಟ್ಟು, ಇವಾಗ ನಾನು ಡೌಟ್ ಕೇಳಿದ ತಕ್ಷಣ ಏನಕ್ಕೆ ಭಯ ಬೀಳ್ತೀರಾ? ನಿಮ್ಗೆಲ್ಲದಕ್ಕೂ ದೊಡ್ಡ ಮಿಸ್ಟೇಕ್ ಅಂದರೆ ನಿಮ್ಮಲ್ಲಿರೋ ಭಯ. ಯಾರೇ ಬಂದು ಏನೇ ಪ್ರಶ್ನೆ ಮಾಡಬೇಕಂದ್ರೂ ನಿಂತು ಫೇಸ್ ಮಾಡಬೇಕು, ಅವಾಗ ವೀಡಿಯೋ ಮಾಡಿ, ಅರ್ಥ ಆಯ್ತಾ? ನಿಮ್ಗೆ ಮಿಸ್ಟೇಕ್ ರೀ, ನಿಮ್ಮ ದೊಡ್ಡ ಭಯ. ಸೀರಿಯಸ್ ಆಗಿ ಹೇಳ್ತೀನಿ, ಅದು ಮೊದಲು ಸರಿ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಅವ್ರ ಮನ್ಸಿಗೆ ಏನು ಅನಿಸುತ್ತೆ, ಇವನ ಹತ್ರ ಏನೂ ಇಲ್ಲ ಹೇಳೋಕ್ಕೆ, ಸುಮ್ಮನೆ ಪುಂಕ್ತವನೆ ಅಂತ ಬೇರೆಯವ್ರ ಹತ್ರ ಕೇಳಿರ್ತಾರೆ. ಹೋಗ್ಬಿಟ್ಟು ಅವ್ರೇನು ಮಾಡ್ತಾರೆ, ಮತ್ತೆ ಅದೇ ಅವ್ರು ಮಾಡಿರೋ ವಿಡಿಯೋನ ಇನ್ನೊಂದು ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಮತ್ತೆ ನಾನೆಲ್ಲ ಸರಿ ಮಾಡಿದ್ದೀನಲ್ಲ, ಇವರೇನೋ ನನಗೆ ದಾರಿ ತಪ್ಪಿಸ್ತಾ ಇದ್ದಾರಂತ ನನ್ನ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗಿರ್ತಾರೆ. ಹೋಗಲಿ, ನಾನೇನು ತಲೆ ಕೆಡಿಸ್ಕೊಳಲ್ಲ. ಹೋಗೋರನ್ನ ಒಳ್ಳೇದಾಗಿ ಒಳ್ಳೆ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತೀವಿ, ಬರೋರನ್ನ ವೆಲ್ಕಮ್ ಅಂತೀನಿ ಅಷ್ಟೇ. ನಾನು ಯಾರ ಹತ್ರ ಹೋಗಿ ಬೇಡ್ಕೊಳಲ್ಲ. ನಾನು ಹಿಂಗೆ ಹೇಳ್ಬಿಟ್ಟು ಆ ಸಿಸ್ಟರು ತುಂಬ ಕನ್ಫ್ಯೂಸಲ್ಲಿ ಸುತ್ತಾಡಿ ಅವ್ರಿಗೇನು ಮಾಡಬೇಕಂತ ಗೊತ್ತಾಗಿಲ್ಲ. ಸೊ ಎಲ್ಲರಿಗೂ ಒಂದು ಹೇಳ್ತೀನಿ, ಏನೇ ಒಂದು ವೀಡಿಯೋ ಮಾಡಬೇಕಂದ್ರೂ ಮುಂದೆ ನಿಂತ್ಕೊಂಡು ಕಾನ್ಫಿಡೆನ್ಸಾಗಿ ಮಾತಾಡಿ, ಆವಾಗಲೇ ಕರೆಕ್ಟಾಗಿ ಆ ವೀಡಿಯೋಗೆ ಅರ್ಥ ಇರುತ್ತೆ. ಸುಮ್ಮನೆ ಇವಾಗ ಮುಂದೆ ಏನು ಮಾತಾಡಬೇಕು ಅಂತ ತಿಳಿದೆ ಮಾತಾಡಿದೆ, ಡೌಟ್ ಕೇಳಿ ಅಂದರೆ ಇವಾಗ ಡೌಟ್ ಕೇಳಿದ್ದು, ನಾನು ಒಂದು ಡೌಟ್ ಕೇಳಿದ್ದಕ್ಕೆ ಭಯ ಬಿದ್ದುಬಿಟ್ರಲ್ಲ. ಅವತ್ತು ನನಗೆ ಉತ್ತರ ಇಲ್ಲ ಅಂತ ಅಲ್ಲ, ಅವತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ನಿಮ್ಗೆ ಹೇಳಿದ್ದು. ಸೊ ಎಲ್ಲ ವೀಡಿಯೋಸ್ ಮಾಡೋರಿಗೆ ಇದೇ ಹೇಳ್ತೀನಿ, ಕಾನ್ಫಿಡೆನ್ಸಾಗಿ ಮಾತಾಡಿ. ಅವ್ರ ಮಾತಲ್ಲಿ ಒಂದು ತೂಕ ಇರಬೇಕು, ಆವಾಗಲೇ ಯೂಸ್ ಆಗೋದು ನಾವೇನು ವೀಡಿಯೋ ಮಾಡಿದ್ರು ಅಂತ. ಸೊ ಸಿಸ್ಟರು ಅವ್ರು ನಮಗೆ ಸಪೋರ್ಟ್ ಮಾಡದೇ ಇರಲಿ, ಯಾರಾದರೂ ಒಂದು ಬೆಳಿಬೇಕಂತ ನನ್ನ ಆಸೆ ಅಷ್ಟೇ. ಹಂಗೆ ಹೇಳ್ತಾ ಅವರು ಚಾನಲ್ನ ನಾನು ಟೈಟಲಲ್ಲಿ ಹಾಕಿರ್ತೀನಿ, ಹೋಗಿ ಸಪೋರ್ಟ್ ಮಾಡಿ. ಅವ್ರು ಸಪೋರ್ಟ್ ಮಾಡಲಿ ಬಿಡಲಿ. ಇನ್ನೊಂದು, ಅವ್ರಿಗೆ ತುಂಬ ಡೌಟ್ ಇದೆ, ಈ ಸಬ್ಸ್ಕ್ರೈಬ್ ಹೇಳ್ಬೇಕಾ ಹೇಳ್ಬಾರ್ದಾ, ವ್ಯೂವ್ಸ್ ಹೇಳ್ಬೇಕಾ ಈ ವಾಚ್ ಅವರ್ಸ್ ಹೇಳ್ಬಾರ್ದಾ, ಎಲ್ಲರಿಗೂ ಡೌಟ್ ಇದೆ. ಈ ಲೈವ್ ಅಕ್ಕಂದಿರಿಗೆ ತುಂಬ ಡೌಟ್ ಇದೆ, ಅರ್ಥ ಆಯ್ತಾ? ನಾನು ಮಾತಾಡೋ ಮಾತಲ್ಲಿ ನಿಮಗೆ ಏನಾದರೂ ಸ್ವಲ್ಪ ಆದರೂ ತೂಕ ಅನಿಸಿದ್ರೆ ದಯವಿಟ್ಟು ಏನಾದರೂ ಒಂದು ಕಮೆಂಟ್ ಮಾಡಿ. ಅದು ಬಿಟ್ಟು ನಿಮ್ಮ ಸಿಸ್ಟರ್ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಾನು ಹೇಳಿದ ಸರಿನಾ ತಪ್ಪಾ ಅಂತ ನೀವೇ ವಿಡಿಯೋದ ಕೆಳಗಡೆ ಬಂದು ಕಮೆಂಟ್ ಹಾಕಿ. ಇವಾಗ ನಾನು ಅವ್ರ ವಿಡಿಯೋಲಿ ಹೋಗ್ಬಿಟ್ಟು ನಾನು ಕಮೆಂಟ್ ಹಾಕ್ತೀನಿ, ನಿಮ್ಮ ಏನು ಮಿಸ್ಟೇಕ್ ಅಂತ, ಆ ಮಿಸ್ಟೇಕ್ ಸರಿಪಡಿಸ್ಕೊಳ್ಳಿ. ಇಲ್ಲಾಂದರೆ ನೀವು ತುಂಬ ಕಷ್ಟ ಆಗುತ್ತೆ ಮುಂದೆ ದೊಡ್ಡ ವ್ಲಾಗ್ಸ್ ಮಾಡಬೇಕಂದ್ರೆ. ಮನ್ಸಲ್ಲಿ ಭಯ ಇಟ್ಕೊಂಡು ಮಾತಾಡಿದ್ರೆ ಏನೂ ಆಗಲ್ಲ. ಹೋಗಲಿ, ಸಬ್ಸ್ಕ್ರೈಬ್ ಹೋಗಲಿ, ವ್ಯೂಸ್ ಹೋಗಲಿ, ನಮಗೋಸ್ಕರ ಮಾಡಿ ಕೆಲಸ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವಾಗ ಹೋಗ್ಬಿಟ್ಟು ಅವ್ರ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕ್ಬಿಟ್ಟು ಬರ್ತೀನಿ. ನೀವು ಅನ್ಸಬ್ಸ್ಕ್ರೈಬ್ ಮಾಡಿದ್ರೂ ಪರವಾಗಿಲ್ಲ, ನಿಮ್ಮ ಮಿಸ್ಟೇಕ್ ಏನು ನೋಡಿ ಅಂತ ಹೇಳ್ಬಿಟ್ಟೆ ಬರ್ತೀನಿ. ಯಾಕಂದರೆ ಇವಾಗ ನಾವು ಹೇಳಿಲ್ಲ ಅಂದರೆ ನಮ್ಮ ಹತ್ರ ಏನೂ ಇಲ್ಲ ಅಂತ ಅವ್ರು ತಪ್ಪಾಗಿ ತಿಳ್ಕೊತಾರೆ, ಅರ್ಥ ಆಯ್ತಾ? ಸೊ ನಂದು ರೂಲ್ಸ್ ಹಂಗೆ ಇರೋದು ಹೇಳ್ಬೇಕಷ್ಟೇ. ಇವಾಗ ಹೋಗ್ಬಿಟ್ಟು ಹೇಳ್ತೀನಿ,
ಅವ್ರು ಸರಿನೋ ತಪ್ಪೋ ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಮಾಡ್ಕೊಂಡ್ರೆ ಪರವಾಗಿಲ್ಲ, ನಿಮ್ಮ ದೊಡ್ಡ ಮಿಸ್ಟೇಕೆ ನಿಮ್ಮಲ್ಲಿರೋ ಭಯ, ಅದು ಸರಿಪಡಿಸ್ಕೊಳ್ಳಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.